ಮೋಸ್ಟ್ ಆಫ್ ದಿ ಫ್ರೆಶರ್ಸ್ ನಾನೇನ್ ನೋಡಿದೆ ಅಂತ ಹೇಳಿದ್ರೆ ಆಪ್ಟಿಟ್ಯೂಡ್ ಅಂತ ಹೆದರ್ತಾರೆ. ದಯವಿಟ್ಟು ಹೆದರ್ಬೇಡಿ. ಯಾವ ಟೆಕ್ನಾಲಜಿಯಲ್ಲಿ ಹೋದ್ರೂ ನಿಮ್ಗೆ ಜಾಬ್ ಅಪರ್ಚುನಿಟೀಸ್ ಇದೆ. ಅಂದ್ರೆ ಆಸ್ ಅ ಫ್ರೆಶರ್ ನಾನು ಹೇಳ್ತಾ ಬಿ ಹಾನೆಸ್ಟ್ ಇನ್ ಇಂಟರ್ವ್ಯೂಸ್, learn one single programming language or technology, master that and build projects on that and have a very good communication skills. ನಾವೆಲ್ಲರೂ ಮಾಡೋ ದೊಡ್ಡ ಪ್ರಾಬ್ಲಮ್ಸ್ ಏನಂತ, ಮಿಸ್ಟೇಕ್ಸ್ ಏನಂತ ಹೇಳಿದ್ರೆ, ನನ್ನ ಕೈಯಿಂದ ಆಗಲ್ಲ ಅಂತ ಥಿಂಕ್ ಮಾಡೋದು. ದಯಮಾಡಿ ಆ ಸಿಸ್ಟಮ್ ಅನ್ನು ತಲೆಯಿಂದ ತೆಗೆದು ಬಿಡಿ. ಸೊ HR ರೌಂಡ್ ಅನ್ನುವಾಗ ಸೊ ಬೇಸಿಕ್ ಥಿಂಗ್ಸ್ ಅನ್ನ ಫಸ್ಟ್ ಕ್ಲಿಯರ್ ಮಾಡ್ಕೋಬೇಕು. ಯು ಶೋಕೇಸ್ ದಟ್ ಯು ಆರ್ ಟ್ರೈನಬಲ್ and also don't lie in your resume. ಎಷ್ಟು ಗೊತ್ತು ಅಷ್ಟು ತೋರಿಸಿ. So don't worry about interviews. Think about it's a learning curve for the next interview. ಅಷ್ಟೇ. ಹಾಯ್, ಎಲ್ಲರಿಗೂ ನಮಸ್ಕಾರ. ಟುಡೇ ವಿಲ್ ಬಿ ಡಿಸ್ಕಸಿಂಗ್ ಆನ್ ಅ ವೆರಿ ಇಂಪಾರ್ಟೆಂಟ್ ಟಾಪಿಕ್. ಅದೇನೆಂದರೆ ಮಿಸ್ಟೇಕ್ಸ್ ಇನ್ ಇಂಟರ್ವ್ಯೂಸ್. ನಾವು ಇಂಟರ್ವ್ಯೂಸ್ ಮುಗಿಸಿ ಬರುವಾಗ ವಿ ಬಿಲೀವ್ ಎವ್ರಿಥಿಂಗ್ ವೆಂಟ್ ವೆಲ್, ಬಟ್ ಮೆನಿ ಎ ಟೈಮ್ಸ್ ವಿ ಡೂ ಆಲ್ ದಿ ಸ್ಮಾಲ್ ಮಿಸ್ಟೇಕ್ಸ್ knowingly or unknowingly. And that gets you rejected and you don't even know why. So ನಮ್ಮ ಹಿರಿಯರು ಹೇಳಿದ ಹಾಗೆ learn from others' mistakes. So today we'll be discussing on what are these common mistakes and how to fix them. So we have two eminent guests with us today. Gaurav Kamath, who has worked at Accenture, Infosys ಅಂತ MNC ಅಲ್ಲಿ ವರ್ಕ್ ಮಾಡಿದ್ದಾರೆ, ಹಾಗೂ he has interviewed hundreds of candidates. And then we have Kannada's one of the best trainers in front-end development and React.js, Manikanta Nayar avaru, who will talk about his experience with thousands of students who make all these small mistakes in technical round. Okay, so my first question is to Gaurav Kamath. So before we start, right, I'll just explain that there are 3 rounds normally for freshers in IT companies. So first round is APT. ಸೆಕೆಂಡ್ ರೌಂಡ್ ಬಂದ್ಬಿಟ್ಟು ಟೆಕ್ನಿಕಲ್ ರೌಂಡ್ ಇರ್ತದೆ, ಮತ್ತೆ ಮೂರನೇದು HR ರೌಂಡ್. ಸೊ ಗೌರವ್, ಕ್ಯಾನ್ ಯು ಎಕ್ಸ್ಪ್ಲೇನ್ ಅಬೌಟ್ ದ ಹ್ಯಾಕ್ಸ್ ಇನ್ ದ ಫಸ್ಟ್ ರೌಂಡ್ ನಾರ್ಮಲಿ, ರೈಟ್, ಈ ಫ್ರೆಷರ್ಸಿಗೆ ಆಪ್ಟಿಟ್ಯೂಡ್ ಅಲ್ಲಿ ಹೌ ಟು ಪ್ರಿಪೇರ್ ಅಥವಾ ವಾಟ್ ಆರ್ ದ ಮಿಸ್ಟೇಕ್ಸ್ ಯು ಕ್ಯಾನ್ ಅವಾಯ್ಡ್? ಓವರ್ ಟು ಯು. ಖಂಡಿತ. ಎಲ್ರಿಗೂ ನಮಸ್ಕಾರ. ಥ್ಯಾಂಕ್ ಯು ರಾಕೇಶ್ ಫಾರ್ ಹ್ಯಾವಿಂಗ್ ಮೀ ಹಿಯರ್. ಸೊ ಫಸ್ಟ್ ರೌಂಡ್ ಆಫ್ ಇಂಟರ್ವ್ಯೂ ಅಲ್ಲಿ ಆಪ್ಟಿಟ್ಯೂಡ್ ಇರುತ್ತೆ. ಸೊ ಆಪ್ಟಿಟ್ಯೂಡ್ ಬೇಸಿಕ್ಲಿ ಕ್ಯಾಂಪಸ್ ಪ್ಲೇಸ್ಮೆಂಟ್ಸ್ ಎಲ್ಲ ನೋಡ್ಬೋದು, ಅಥವಾ ಫ್ರೆಶರ್ಸ್ ಯಾವುದೇ ತರಹದ ಜಾಬ್ಸಿಗೆ ಅಪ್ಲೈ ಮಾಡುವಾಗ ಆಪ್ಟಿಟ್ಯೂಡ್ ಇರುತ್ತೆ. ಯಾಕೆ ಆಪ್ಟಿಟ್ಯೂಡ್ ಇರುತ್ತೆ ಅಂತ ಹೇಳಿದ್ರೆ, ಸೊ ಫಾರ್ ಎಕ್ಸಾಂಪಲ್ ಫಿಲ್ಟರ್ ಮಾಡೋಕ್ಕೆ ಕ್ಯಾಂಡಿಡೇಟ್ಸ್ ಸಾವಿರಾರು ಜನ ಅಪ್ಲೈ ಮಾಡ್ತಾರೆ. ಸೊ ಆಪ್ಟಿಟ್ಯೂಡ್ ಅಲ್ಲಿ ಈಸಿಲಿ ಮಾರ್ಕ್ಸ್ ಮುಖಾಂತರ ಫಿಲ್ಟರ್ ಮಾಡಿಕೊಂಡು ನೆಕ್ಸ್ಟ್ ರೌಂಡಿಗೆ ಕರ್ಕೊಂಡು ಹೋಗ್ತಾರೆ. ಬಟ್ ಬೇಸಿಕ್ಲಿ ಎಲ್ರಿಗೂ ಆಪ್ಟಿಟ್ಯೂಡ್ ಅಂದ್ರೆ ಹೆದರಿಕೆ. ಸೊ ಗೈಸ್, ಆಪ್ಟಿಟ್ಯೂಡ್ ಇಸ್ ನಥಿಂಗ್ ಬಟ್ ಹೈಸ್ಕೂಲ್ ಮ್ಯಾಥಮೆಟಿಕ್ಸ್ ಎಕ್ಸ್ಪೆಕ್ಟ್ ಮಾಡ್ತಾರೆ. ನಾವೆಲ್ಲರೂ ಮಾಡೋ ದೊಡ್ಡ ಪ್ರಾಬ್ಲಮ್ಸ್ ಏನಂತ, ಮಿಸ್ಟೇಕ್ಸ್ ಏನಂತ ಹೇಳಿದ್ರೆ, ಒಂದು 3-4 ಟಾಪಿಕ್ ಮಾತ್ರ ಕಲಿತೇವೆ, ಲೈಕ್ ಏಜಸ್ಸು, ಸ್ಪೀಡ್, ಟೈಮ್, ಡಿಸ್ಟೆನ್ಸು, ಬೋಟ್ ಅಂಡ್ ಸ್ಟ್ರೀಮ್ಸ್. ಇದು 3 ಟಾಪಿಕ್ ಅಲ್ಲಿ 15-20 ಕ್ವೆಶನ್ ಪ್ರಾಕ್ಟೀಸ್ ಮಾಡ್ತೇವೆ ಅಂಡ್ ಹೋಗ್ತೇವೆ. ಬಟ್ ದಟ್ಸ್ ನಾಟ್ ದ ಕೇಸ್. ಆಪ್ಟಿಟ್ಯೂಡ್ ಅಲ್ಲಿ 30-50 ಕ್ವೆಶನ್ಸ್ ಇರುತ್ತೆ. ಬಟ್ ಆ ಕ್ವೆಶನ್ಸ್ ಹೇಗೆ ಡಿಸ್ಟ್ರಿಬ್ಯೂಟ್ ಆಗಿರುತ್ತೆ ಅಂತ ಹೇಳಿದ್ರೆ, ಆಲ್ಮೋಸ್ಟ್ 10-15 ಟಾಪಿಕ್, ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಅಲ್ಲಿ 10-15 ಟಾಪಿಕ್ಸ್ ಇರುತ್ತೆ. ಆ ಎಲ್ಲಾ ಟಾಪಿಕ್ ನ ನೀವು ಕವರ್ ಮಾಡಬೇಕು. ಈಚ್ ಟಾಪಿಕ್ ಅಲ್ಲಿ 3-4 ಕ್ವೆಶನ್ ಪ್ರಾಕ್ಟೀಸ್ ಮಾಡಿ. ಅಂಡ್ ಈ ಎವ್ರಿಥಿಂಗ್ ಹ್ಯಾಸ್ ಬೇಸಿಕ್ ಏನ್ ಹೇಳ್ತಾರೆ, ಒಂದು ಫಾರ್ಮುಲಾಸ್ ತರ ನೀವು ಸ್ವಲ್ಪ ನೆನಪಿಟ್ಕೊಂಡ್ರೆ ಸಾಕು. ಅಂಡ್ ಬೇಸಿಕ್ ಹೈಸ್ಕೂಲ್ ಮ್ಯಾಥಮೆಟಿಕ್ಸ್ ಪ್ರಾಕ್ಟೀಸ್ ಮಾಡಬೇಕು. ನಮ್ಮವ್ರು ಪ್ರಾಕ್ಟೀಸೇ ಮಾಡಲ್ಲ. ಆಪ್ಟಿಟ್ಯೂಡ್ ಅಂದ್ರೆ ಹೆದರಿಕೆ, ರೈಟ್? ಹಾಗಾಗಿ ಮೋಸ್ಟ್ ಆಫ್ ದೆಮ್ ಆಪ್ಟಿಟ್ಯೂಡೇ ಕ್ಲಿಯರ್ ಮಾಡಲ್ಲ, ನೆಕ್ಸ್ಟ್ ರೌಂಡಿಗೆ ಹೋಗಲ್ಲ. ಸೊ ನನ್ನ ಸಜೆಷನ್ ಏನಂತ ಹೇಳಿದ್ರೆ, ಎಲ್ಲಾ ಟಾಪಿಕ್ಸ್ ನ ಕವರ್ ಮಾಡಿ 2-3 ಕ್ವೆಶ್ಚನ್ ಪ್ರಾಕ್ಟೀಸ್. Awesome. I think thank you Gaurav for that insight. So aptitude ಏನಂದ್ರೆ many a times ಹೆಚ್ಚಿನವರಿಗೆ ಕ್ಲಿಯರ್ ಮಾಡ್ಲಿಕ್ಕೆ ಆಗದೇ ಇರುವಂತದ್ದು ಆಪ್ಟಿಟ್ಯೂಡ್, ರೈಟ್? ಥ್ಯಾಂಕ್ ಯು ಫಾರ್ ದೋಸ್ ಥಿಂಗ್ಸ್. ಸೊ ಮೈ ಸೆಕೆಂಡ್ ಕ್ವೆಶನ್ ಇಸ್ ಟು ಮಣಿಕಂಠ. ಮೋಸ್ಟ್ ಡ್ರೆಡೆಡ್ ಥಿಂಗ್ ವೆನ್ ಐ ಮೀನ್ ಕಾಲೇಜ್ ಅಥವಾ ಕ್ಯಾಂಪಸ್ ಅಲ್ಲಿ ಇರುವಾಗ, ಟೆಕ್ನಿಕಲ್ ರೌಂಡ್ಸಿಗೆ ಬರುವಾಗ ಐ ಗೆಟ್ ಸ್ಕ್ಯಾರಿ ಅಲ್ವಾ? TCS, Infosys ಇರ್ಬೋದು, ಯಾವುದು. ಸೊ ಕ್ಯಾನ್ ಯು ಟೆಲ್ ಮಿ ಹೌ ಕ್ಯಾನ್ I think crack this round, right? And the mistakes which normally students do. So first and foremost, ellarigu namaskara and thank you so much Rakesh for having me here, and good to see Gaurav also. So coming to the question, I think a $1 million question ನನ್ನ ಪ್ರಕಾರ. I think ಎಲ್ಲ ಸ್ಟೂಡೆಂಟ್ಸ್ ಇರುವಂತ ಒಂದು ಪ್ರಶ್ನೆನೇ ಅದು. ಹಲವಾರು ಇಂಟರ್ವ್ಯೂಸ್ ತೆಗೊಳ್ಳುವಾಗ ನನಗೂ ಅನುಭವಿಸಿದ್ದು ಏನಂತ ಹೇಳಿದ್ರೆ, ಸ್ಟೂಡೆಂಟ್ಸ್ ಲ್ಯಾಕಿಂಗ್ ಕಾನ್ಸೆಪ್ಚುಯಲ್ ಕ್ಲಾರಿಟಿ, ರೈಟ್? ಅಂದ್ರೆ ಫಾರ್ ದ ಸೇಕ್ ಆಫ್ ಲರ್ನಿಂಗ್ ಪ್ರೋಗ್ರಾಮಿಂಗ್ ಅನ್ನು ಕಲಿತಾರೆ ವಿದೌಟ್ ಇವನ್ ಅಂಡರ್ಸ್ಟ್ಯಾಂಡಿಂಗ್ ಅದರಲ್ಲಿ ಹೇಗೆ ಅದು ಎಕ್ಸಾಕ್ಟ್ಲಿ ಅಂಡರ್ ದ ಹುಡ್ ವರ್ಕ್ ಆಗುತ್ತೆ ಅಂತ. ಬಿಕಾಸ್ ವಿ ಆರ್ ಇನ್ 2024, ರಾಕೇಶ್. ವಿ ಹ್ಯಾವ್ ಲೈಕ್
like millions of programming languages or technologies in front of us. So students ಇಗಿರುವಂತ ಮೇನ್ ಆಗಿರುವಂತ ಒಂದು ಪ್ರಶ್ನೆ ಏನಂತ ಹೇಳಿದ್ರೆ, ಕಂಪನೀಸ್ ಗೆ ರಿಕ್ವೈರ್ಡ್ ಆಗಿರುವಂತಹ ಟೆಕ್ನಾಲಜೀಸ್ ಅನ್ನು ಗೊತ್ತಿಲ್ಲದೆ ಇರುವಂತದ್ದು. ಸೇ ಫಾರ್ ಎಕ್ಸಾಂಪಲ್ ಅಕಾಡೆಮಿಕ್ಸ್ ಅಲ್ಲಿ ಈಗಿರುವಂತಹ ಹೈ ಎಂಡ್ ಟೆಕ್ನಾಲಜೀಸ್ ಅಥವಾ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ ನಮ್ಮ ಕರಿಕ್ಯುಲಮ್ ಅಲ್ಲಿ ಇರಬೇಕು ಅಂತ ಇಲ್ಲ, ರೈಟ್? ಸೊ ಅದರಿಂದಾಗಿ ಸ್ಟೂಡೆಂಟ್ಸ್ ಆರ್ ನಾಟ್ ಇವನ್ ಅವೇರ್ಡ್, ಅಂದ್ರೆ ಕಂಪನೀಸ್ ಅಲ್ಲಿ ಯಾವ ರೀತಿಯಾಗಿರುವಂತಹ ಟೆಕ್ನಾಲಜೀಸ್ ಅನ್ನು ಕೇಳ್ತಾರೆ ಅಥವಾ ಯಾವ ರೀತಿಯಾಗಿರುವಂತಹ ಟೆಕ್ನಾಲಜೀಸ್ ಅನ್ನು ಎಕ್ಸ್ಪೆಕ್ಟ್ ಮಾಡ್ತಾರೆ, ಅದಕ್ಕೆ ಯಾವ ರೀತಿಯಾಗಿರುವಂತಹ ಪ್ರಿಪರೇಷನ್ಸ್ ಬೇಕು ಎಂಬುದಾಗಿ. ಸೊ ದಟ್ ಈಸ್ ಅ ಫಸ್ಟ್ ಥಿಂಗ್. ಸೊ ಹ್ಯಾವಿಂಗ್ ಅವೇರ್ನೆಸ್ ಆಫ್ ವಾಟ್ ಟೆಕ್ನಾಲಜಿ ಟು ಲರ್ನ್, ಅಥವಾ ಯಾವ ಟೆಕ್ನಾಲಜಿಯನ್ನು ಗ್ರಾಸ್ ಮಾಡಿಕೊಂಡು ಕಲಿಬೇಕು ಎಂಬುದಾಗಿ ಇರುವುದು ತುಂಬಾ ಮುಖ್ಯವಾಗಿರುವಂತಹ ಒಂದು ಪ್ರಾಬ್ಲಮ್ ನಾನು ನೋಡಿರುವಂತಹ ಪ್ರಕಾರ. ಎರಡನೇದು, ನಿಮ್ಮ ರೆಸ್ಯೂಮೆಯಲ್ಲಿ ಅಥವಾ ಏನು CV ಅಂತ ನಾವೇನು ಕರೀತೇವೆ ಅದರಲ್ಲಿ ಬೇಸಿಕ್ಸ್ ಆಫ್ C++, ಜಾವಾ ಅಂತ ನಾವು ಹಾಕಿಟ್ಟಿರ್ತೇವೆ, ರೈಟ್? ಸೊ ಅದರಲ್ಲಿ ಬರುವಂತ ಒಂದು ಪ್ರಶ್ನೆ ಏನಂತ ಹೇಳಿದ್ರೆ, ವಾಟ್ ಈಸ್ ಬೇಸಿಕ್ಸ್ ಅಂತ ಕೇಳುವಾಗ ಅವರಿಗೆ ರೆಪ್ಯೂಟೆಂಟ್ ಆಗಿರುವಂತ ಒಂದು ಆನ್ಸರ್ ಕೊಡ್ಲಿಕ್ಕೆ ಆಗ್ತಾ ಇಲ್ಲ. ಅಂದ್ರೆ ಗೊತ್ತಿದೆ ಬಟ್ ಅದನ್ನು ಪ್ರೆಸೆಂಟ್ ಮಾಡ್ಲಿಕ್ಕೆ ಅವರಿಗೆ ಆಗ್ತಾ ಇಲ್ಲ. ಸೊ ನನ್ನ ಒಂದು ಟೇಕ್ ಇಲ್ಲಿ ಏನಂತ ಹೇಳಿದ್ರೆ, ಬೇಸಿಕಲಿ ವೆನ್ ಯು ಆರ್ ಗೋಯಿಂಗ್ ಟು ಅ ಟೆಕ್ನಿಕಲ್ ಇಂಟರ್ವ್ಯೂ, ಐ ವಿಲ್ ಡಿವೈಡ್ ದಟ್ ಇಂಟು 2 halves. ಸೇ ಫಾರ್ ಎಕ್ಸಾಂಪಲ್, ಟೆಲ್ ಮಿ ಅಬೌಟ್ ಯುವರ್ ಸೆಲ್ಫ್ ಅಂತ ಕೇಳ್ತಾರೆ ಕೆಲವೊಂದು ಟೆಕ್ನಿಕಲ್ ಇಂಟರ್ವ್ಯೂಸ್ ಅಲ್ಲಿ. ಸೊ ಇಟ್ ಈಸ್ ಆಲ್ವೇಸ್ ಅಂಡ್ ಆಲ್ವೇಸ್ ಬೆಟರ್ ಟು ಟೆಲ್ ಅಬೌಟ್ ದ ಇಂಟರ್ನ್ಶಿಪ್ಸ್ ಅಂಡ್ ಪ್ರಾಜೆಕ್ಟ್ಸ್ ಯು ಹ್ಯಾವ್ ಡನ್, ರೈಟ್? ಸೊ ಇಂಟರ್ನ್ಶಿಪ್ಸ್ ಅಂಡ್ ಪ್ರಾಜೆಕ್ಟ್ಸ್ ಅನ್ನು ಹೇಳುವುದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನೀವೆಲ್ಲಿಯಾದ್ರೂ ನಿಮ್ಮ ಕಾಲೇಜ್ ಇಂಟರ್ನ್ಶಿಪ್ಸ್ ಅಂಡ್ ಕಾಲೇಜ್ ಪ್ರಾಜೆಕ್ಟ್ಸ್ ಅನ್ನೇ ಅದರಲ್ಲಿ ಎಕ್ಸ್ಪ್ಲೇನ್ ಮಾಡಬಹುದು. ಎರಡನೇದು, ದ ಸ್ಕಿಲ್ ಸೆಟ್ ಯು ಹ್ಯಾವ್. ಸೊ ಇನ್ ದಿಸ್ ವರ್ಲ್ಡ್ ಆಫ್ ಲೈಕ್ ಸೇ ಫಾರ್ ಎಕ್ಸಾಂಪಲ್ ಮಿಲಿಯನ್ಸ್ ಆಫ್ ಟೆಕ್ನಾಲಜೀಸ್, ಐ ವುಡ್ ಹೈಲಿ ರೆಕಮೆಂಡ್, ನಾನೇನ್ ರೆಕಮೆಂಡ್ ಮಾಡ್ತಿದ್ದೇನೆ ಅಂತ ಹೇಳಿದ್ರೆ, ಟು ಟೇಕ್ ಅಪ್ ಎನಿ ಒನ್ ಟೆಕ್ನಾಲಜಿ ಆರ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಟು ಮಾಸ್ಟರ್. ಸೇ ಫಾರ್ ಎಕ್ಸಾಂಪಲ್, ಒಬ್ಬರಿಗೆ ವೆಬ್ ಡೆವಲಪ್ಮೆಂಟ್ ತಗೊಳ್ಬೇಕು ಅಥವಾ ಅವರ ಇಂಟ್ರೆಸ್ಟ್ ವೆಬ್ ಡೆವಲಪ್ಮೆಂಟ್ ಅಲ್ಲಿ ಇರುವುದು ಅಂತಿದ್ರೆ, ಐ ವುಡ್ ಪ್ರಿಫರ್ ಲರ್ನಿಂಗ್ ಜಾವಾ ಸ್ಕ್ರಿಪ್ಟ್. ಸಾಕು, ಆ ಒಂದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಸಾಕು. ನೀಡ್ ನಾಟ್ ಹ್ಯಾವ್ 25 ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ ಇನ್ ಯುವರ್ ರೆಸ್ಯೂಮೆ. ಅದರಿಂದಾಗಿ ನಿಮಗೆ ಏನು ಗುಣ ಇಲ್ಲ. ಬಿಕಾಸ್ ಐ ಬಿಲೀವ್ 70% ಆಫ್ ದ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ ಆರ್ ಸೇಮ್. ಆಲ್ ಟುಗೆದರ್ ಇಟ್ಸ್ ಸೇಮ್. ನಿಮ್ಗೆ ಎಷ್ಟು ಗೊತ್ತಿದೆ ಅಷ್ಟನ್ನು ಹಾನೆಸ್ಟ್ ಆಗಿ ಪ್ರೆಸೆಂಟ್ ಮಾಡ್ಲಿಕ್ಕೆ ಪ್ರಯತ್ನ ಪಡಿ. ಅಂಡ್ ದಟ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ಅಂಡ್ ಥರ್ಡ್ ಇಂಪಾರ್ಟೆಂಟ್ ಥಿಂಗ್ ಈಸ್ ದಟ್ ಈ ಲ್ಯಾಂಗ್ವೇಜ್ ಅನ್ನು ಕಲಿಯುವುದು ಮಾತ್ರ ಅಲ್ಲ, ಅದರಿಂದ ಪ್ರಾಜೆಕ್ಟ್ಸ್ ಅನ್ನು ಬಿಲ್ಡ್ ಮಾಡ್ಬೇಕಾಗತ್ತೆ. ದಟ್ ಈಸ್ ಅ ಮೋಸ್ಟ್ ಇಂಪಾರ್ಟೆಂಟ್ ಆಸ್ಪೆಕ್ಟ್. ಸೇ ಫಾರ್ ಎಕ್ಸಾಂಪಲ್, ಈಗ ಗೌರವ್ ಗಿಟಾರ್ ಬಾರಿಸ್ತಾ ಇದ್ದಾರೆ, ರೈಟ್? ನಾನು ಅದನ್ನು ನೋಡ್ಕೊಂಡ್ರೆ ನನಗೆ ಗಿಟಾರ್ ಬಾರಿಸ್ಲಿಕ್ಕೆ ಆಗುತ್ತಾ? ಆಗುದಿಲ್ಲ. ಐ ಹ್ಯಾವ್ ಟು ಡೂ ಇಟ್ ಮೈ ಸೆಲ್ಫ್ ಇನ್ ಆರ್ಡರ್ ಟು ಬಿಕಮ್ ಅ ಟಾಪ್ ಪರ್ಫಾರ್ಮರ್ ದೇರ್ ಇಟ್ ಸೆಲ್ಫ್. ಸೊ ಸೇಮ್ ಥಿಂಗ್ ವಿತ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್. ಐ ವುಡ್ ಹೈಲಿ ರೆಕಮೆಂಡ್ ಡೂಯಿಂಗ್ ಪ್ರಾಜೆಕ್ಟ್ಸ್ ಆಫ್ಟರ್ ಲರ್ನಿಂಗ್. ದ ಬೆಸ್ಟ್ ವೇ ಟು ಲರ್ನ್ ಈಸ್ ಬೈ ಡೂಯಿಂಗ್ projects. ಇದಕ್ಕೆ ಇಂಪೋಸ್ಟರ್ ಸಿಂಡ್ರೋಮ್ ಅಂತೆಲ್ಲ ಕರೀತಾರೆ. Again, I don't want to go in depth. If needed, we can do a separate video or session on that itself. So I highly recommend these 3 things. Be honest in interviews, learn one single programming language or technology, master that and build projects on that, and have a very good communication skills to let people know that you know things. That's it, Rakesh. Awesome. Very good insights. I mean, you have summarized also, right? The 3 points. So, Gaurav, you want to add anything on the technical round, right? Technical round, common mistakes which people do. And you come from maybe non-tech background, IT interviews, kotirtiri, or taken, right? What are the normal things? Can you brief on that? ಖಂಡಿತ. ಮಣಿ ಅವ್ರು ಹೇಳ್ದಾಗೇನೆ, ದಯವಿಟ್ಟು ರೆಸ್ಯೂಮೆಯಲ್ಲಿ ಸುಳ್ಳು ಹೇಳ್ಬೇಡಿ. ಅಂದ್ರೆ ಗೊತ್ತಿರೋ ಸ್ಕಿಲ್ಸ್ ಅನ್ನ ಮಾತ್ರ ತೋರಿಸಿ. ಯಾಕಂತ ಹೇಳಿದ್ರೆ ಅದೇ ಸ್ಕಿಲ್ಸ್ ಅಲ್ಲಿ ಪ್ರಶ್ನೆ ಬರುತ್ತೆ. ಈಗ ಫಾರ್ ಎಕ್ಸಾಂಪಲ್, ಇಲ್ದಿರೋ ಸ್ಕಿಲ್ಸು, ನನಗೀಗ ರಿಯಾಕ್ಟ್ ಗೊತ್ತಿಲ್ಲ ಅಥವಾ ಜಾವಾ ಸ್ಕ್ರಿಪ್ಟ್ ಗೊತ್ತಿಲ್ಲ, ಬಟ್ ರೆಸ್ಯೂಮೆಲ್ ಚೆನ್ನಾಗಿ ಕಾಣುತ್ತೆ ಅಂತ ಹಾಕ್ಬಿಟ್ರೆ ಇಂಟರ್ವ್ಯೂವರ್ ಕೇಳ್ತಾರೆ ಅಂಡ್ ಯು ಕಾಂಟ್ ಆನ್ಸರ್ ಇಟ್, ರೈಟ್? ಸೊ ಅಂಡ್ ದೇ ವಿಲ್ ಅಂಡರ್ಸ್ಟ್ಯಾಂಡ್ ದಟ್ ಯು ಆರ್ ಲೈಯಿಂಗ್ ಅಥವಾ ಸುಳ್ಳು ಹೇಳ್ತಿದ್ರಿ ಅಂತ. ದಯವಿಟ್ಟು ಗೊತ್ತಿರೋ ಸ್ಕಿಲ್ಸ್ ಅನ್ನ ಮಾತ್ರ ಹಾಕಿ, ಗೊತ್ತಿಲ್ಲದಿರೋದು ಹಾಕಬೇಡಿ. ಅಂಡ್ ಖಂಡಿತ ಎಕ್ಸ್ಟ್ರಾ ಕರಿಕ್ಯುಲರ್ಸ್ ಬಗ್ಗೆನೂ ತೋರಿಸಿ. ಸುಮಾರು ಜನ ಅವ್ರ ಕಾಲೇಜ್ ಇವೆಂಟ್ಸ್ ಹೋಗಿರ್ತಾರೆ, ಎಕ್ಸ್ಟ್ರಾ ಕರಿಕ್ಯುಲರ್, ಕಲ್ಚರಲ್ಸ್, ಸ್ಪೋರ್ಟ್ಸ್, ದಯವಿಟ್ಟು ಅದು ತೋರಿಸಿ. ಯಾಕಂತ ಹೇಳಿದ್ರೆ ಕ್ಯಾಂಡಿಡೇಟ್ ಹೈರಿಂಗ್ ಆಗುವಾಗ ಅಲಾಂಗ್ ವಿತ್ ಟೆಕ್ನಿಕಲ್ ಆಸ್ಪೆಕ್ಟ್ಸ್ ಓವರ್ ಆಲ್ ಆಸ್ ಅ ಪರ್ಸನ್ ನೋಡ್ತಾರೆ. ಆರ್ ಯು ಟ್ರೈನಬಲ್ ಅಂತ ನೋಡ್ತಾರೆ. ತುಂಬಾನೇ ಇಂಪಾರ್ಟೆಂಟ್. ಯಾಕಂದ್ರೆ ಎಲ್ರಿಗೂ ಎಲ್ಲ ಸ್ಕಿಲ್ಸ್ ಬರಲ್ಲ, ಬಟ್ 1 ರಿಂದ 2 ತಿಂಗಳಲ್ಲಿ ಟ್ರೈನಿಂಗ್ ಕೊಟ್ರೆ ಕಲಿಯೋ ಒಂದು ಹಂಬಲ ಇದೆನಾ, ಕಲಿಯೋ ಒಂದು ಹಂಗರ್ ಇದೆನಾ ಅಂತ ನೋಡ್ತಾರೆ. ಸೊ ದಯವಿಟ್ಟು ಯು ಶೋಕೇಸ್ ದಟ್ ಯು ಆರ್ ಟ್ರೈನಬಲ್ ಅಂಡ್ ಆಲ್ಸೋ ಡೋಂಟ್ ಲೈ ಇನ್ ಯುವರ್ ರೆಸ್ಯೂಮೆ. ಎಷ್ಟು ಗೊತ್ತು ಅಷ್ಟು ತೋರಿಸಿ. ಅಂಡ್ ಮಣಿ ಹೇಳಿದಾಗೆ ಪ್ರಾಜೆಕ್ಟ್ಸ್ ಅನ್ನ ದಯವಿಟ್ಟು ಹಾಕಿ, ಇಂಟರ್ನ್ಶಿಪ್ ನ ಹಾಕಿ. Awesome. Thank you, Gaurav. So I think my question is to both of you. Anyone can answer. So this is on, I think namge college ಅಲ್ಲಿ ಇರುವಾಗ they teach us C++, Java ಕಲಿಸ್ತಾರೆ, Python ಕಲಿಸ್ತಾರೆ, right? And in my final year, what should I put? On paper I have learnt all 4 technologies, right? ಮಣಿ ಅವರು ಹೇಳಿದ್ರು ಒಂದನ್ನ ಪ್ರೈಮರಿ ಆಗಿ ತೋರಿಸಬೇಕು ಅಂತ.
So how do I decide which one to put, and how can I get better at it, right? My question is maybe Mani or Gaurav. So fourth year projects or final year ಅಲ್ಲಿ ಬರುವಂತ projects is very crucial, and that is a very good stepping stone for your first job ಅಂತ ನಾವು ಕರೀತೇವೆ. Say for example, you make four member team ಒಂದು projects ಅನ್ನು represent ಮಾಡ್ತಾ ಇದ್ದಾರೆ. Say for example, I have 3 more people in my team. ಸೊ ಇಂಟರ್ವ್ಯೂಗೆ ಹೋಗುವಾಗ ಒನ್ ಇಂಪಾರ್ಟೆಂಟ್ ಥಿಂಗ್ ನೀವು ನೋಡ್ಬೇಕಾಗಿರೋದು ಏನಂತ ಹೇಳಿದ್ರೆ, ಯು ಶುಡ್ ಬಿ ನೋಯಿಂಗ್ ಎಕ್ಸಾಕ್ಟ್ಲಿ ಕಂಪ್ಲೀಟ್ ಪ್ರಾಜೆಕ್ಟ್ ಇದು ಒಂದು ಓವರ್ ವ್ಯೂ ನಿಮ್ಗೆ ಗೊತ್ತಿರಲೇಬೇಕಾಗುತ್ತೆ. ಸಿ 4 member team ಅಲ್ಲಿ one person can do front end, one person can do back end. I'm speaking about web development projects. It can be for AIML ಗೂ ಅದೇ ರೀತಿ ಇರ್ತದೆ, data analytics related kind of projects ಗೂ ಅದೇ ಫಾರ್ಮ್ಯಾಟ್ ಅಲ್ಲಿ ಹೋಗ್ತದೆ. So if I am speaking about a web development project, say for example ನೀವು ಒಂದು library management system, which is the most common ಅಂತ ಹೇಳೋದು ಕಾಲೇಜ್ ಪ್ರಾಜೆಕ್ಟ್ ಅಂತಾನೆ ಕನ್ಸಿಡರ್ ಮಾಡಬಹುದು. ಸೊ ಅದರಲ್ಲಿ ಫ್ರಂಟ್ ಎಂಡ್ ಒಬ್ಬರು ಮಾಡಿದ್ರು, ಬ್ಯಾಕ್ ಎಂಡ್ ಒಬ್ಬರು ಮಾಡಿದ್ರು, ಇನ್ನೊಬ್ರು ಡೇಟಾ ಬೇಸ್ ರಿಲೇಟೆಡ್ ಏನಾದ್ರು ಮಾಡಿದ್ರು, ಇನ್ನೊಬ್ರು ಲೈಕ್ ಫಾರ್ ಎಕ್ಸಾಂಪಲ್ ಡಿಸೈನಿಂಗ್ UI ಪಾರ್ಟ್ ಏನಾದ್ರು ಮಾಡಿದ್ರು. ಸೊ ಇವರು ಇಂಟರ್ವ್ಯೂಗೆ ಹೋದಾಗ ಅಥವಾ ಈ ಪ್ರಾಜೆಕ್ಟ್ ಅನ್ನು ಇಟ್ಕೊಂಡು ಇಂಟರ್ವ್ಯೂಗೆ ಪ್ರೆಸೆಂಟ್ ಮಾಡಿದಾಗ ಅವರ ರೆಸ್ಯೂಮೆಯಲ್ಲಿ ಏನಿರ್ತದೆ, ಐ ಹ್ಯಾವ್ ಬಿಲ್ಡ್ ಫುಲ್ ಸ್ಟ್ಯಾಕ್ ಅಪ್ಲಿಕೇಶನ್ ಆನ್ ಲೈಬ್ರರಿ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಂತ ಮಾತ್ರ ಇರ್ತದೆ. ದೇ ವೋಂಟ್ ಬಿ ಪುಟ್ಟಿಂಗ್ ವೆದರ್ ಐ ಆಮ್ ವರ್ಕ್ ಇನ್ ಫ್ರಂಟ್ ಎಂಡ್, ನಾನು ಬ್ಯಾಕ್ ಎಂಡ್ ಅಲ್ಲಿ ವರ್ಕ್ ಮಾಡಿದ್ದೇನಾ ಅಥವಾ ಡೇಟಾ ಬೇಸ್ ಅಲ್ಲಿ ವರ್ಕ್ ಮಾಡಿದ್ದೇನೆ ಅಂತ ಅಲ್ಲಿ ಪ್ರೆಸೆಂಟ್ ಮಾಡುದಿಲ್ಲ. ಅವ್ರೇನ್ ಹೇಳ್ತಾರೆ, ಮೈ ಫೈನಲ್ ಇಯರ್ ಪ್ರಾಜೆಕ್ಟ್ ಈಸ್ ಲೈಬ್ರರಿ ಮ್ಯಾನೇಜ್ಮೆಂಟ್ ಸಿಸ್ಟಮ್. ಸೊ ಕ್ವಶನ್ ಏನ್ ಬರ್ತದೆ, ನೀವ್ ಇದ್ರಲ್ಲಿ ಏನ್ ವರ್ಕ್ ಮಾಡಿದಿರಿ ಅಂತ ಬರ್ತದೆ. ಸೊ ಅವ್ರೇನ್ ಆನ್ಸರ್ ಮಾಡ್ತಾರೆ, ಆಗ ನಾನು ಇದ್ರಲ್ಲಿ ಫ್ರಂಟ್ ಎಂಡ್ ಅಲ್ಲಿ ಮಾಡಿದ್ದೇವೆ ಅಂತ ಆನ್ಸರ್ ಮಾಡ್ತಾರೆ, ರೈಟ್? ಸೊ ಫ್ರಂಟ್ ಎಂಡ್ ಅಲ್ಲಿ ನೆಕ್ಸ್ಟ್ ಕ್ವಶನ್ಸ್ ಬರ್ತದೆ. ಸೊ ಇಫ್ ಇನ್ ಕೇಸ್ ನಿಮ್ಗೆ ಕರೆಕ್ಟ್ ಆಗಿ ಆ ಪ್ರಾಜೆಕ್ಟ್ ಇದು ಗ್ರಿಪ್ ಇಲ್ಲ ಅಂತ ಇದ್ರೆ, ಐ ಥಿಂಕ್ ಮೆನಿ ಚಾನ್ಸಸ್ ದಟ್ ಯುವರ್ ಇಂಟರ್ವ್ಯೂಯರ್ ವಿಲ್ ಫೀಲ್ ದಟ್ ನೀವು ಇದರಲ್ಲಿ ಕಾಂಟ್ರಿಬ್ಯೂಟ್ ಮಾಡಿಲ್ಲ ಅಂತ ಅವರಿಗೆ ಫೀಲ್ ಬರುವಂತ ಸಾಧ್ಯತೆ ಇದೆ. So what my point is, when you are working on a single project, at least have an overview of what exactly the entire project is going through, right? That is a most important aspect ನನ್ನ ಪ್ರಕಾರ. And ಅದಂನು ಅದರ ಬಗ್ಗೆ ಆಗಿರುವಂತ detailed analysis and understanding is so critical in order to get into a job. It can be any technology. ಈಗ ಎಲ್ಲದರಲ್ಲೂ ಜಾಬ್ಸ್ ಇದೆ, ರೈಟ್? ಸಿನ್ಸ್ ವಿ ಆರ್ ಇನ್ ಟು ದಿಸ್ IT ಇಂಡಸ್ಟ್ರಿಯಲ್ಲಿ ಇರುವ ಕಾರಣ ಐ ಥಿಂಕ್ ಗೌರವ್ ಕ್ಯಾನ್ ಆಡ್ ಮಚ್ ಮೋರ್ ಅಂತ ಅನಿಸ್ತದೆ ಈ ಒಂದು ಪಾರ್ಟ್ ಅಲ್ಲಿ. ದ ಅಮೌಂಟ್ ಆಫ್ ಜಾಬ್ ಅಪರ್ಚುನಿಟೀಸ್ ವಿಚ್ ಇಸ್ ಓಪನ್ಡ್, ಕರೆಕ್ಟ್ ಅಲ್ವಾ, ಲಾಸ್ಟ್ 3 to 4 months ಅಲ್ಲಿ ಇರುವಂತ ಆಪರ್ಚುನಿಟೀಸ್ ಬಗ್ಗೆ ಸಿಗ್ನಿಫಿಕೆಂಟ್ಲಿ ಹೈ ಇದೆ. ಸೊ ಅಷ್ಟು ಇರಬೇಕು ಅಂತಿದ್ರೆ ಯಾವ ಟೆಕ್ನಾಲಜಿಯಲ್ಲಿ ಹೋದ್ರೂ ನಿಮ್ಗೆ ಜಾಬ್ ಅಪರ್ಚುನಿಟೀಸ್ ಇದೆ, ಅಂದ್ರೆ ಆಸ್ ಅ ಫ್ರೆಶರ್ ನಾನು ಹೇಳ್ತಾ ಇರೋದು. ಸೊ ಇಟ್ ಈಸ್ ಅಪ್ ಟು ಯು ವಿಚ್ ಟೆಕ್ನಾಲಜಿ ಯು ಟೇಕ್. ಅಂಡರ್ಸ್ಟ್ಯಾಂಡಿಂಗ್ ದ ಮಾರ್ಕೆಟ್, ಈ ಮಾರ್ಕೆಟ್ ಅಲ್ಲಿ ಸೇ ಫಾರ್ ಎಕ್ಸಾಂಪಲ್ ಯಾವ ಕಂಪನೀಸ್ ನಿಮ್ಮ ಕ್ಯಾಂಪಸ್ ಸೆಲೆಕ್ಷನ್ ಗೆ ಬರುವಂತ ಕಂಪನೀಸ್ ಯಾವ ಟೆಕ್ನಾಲಜಿಯಲ್ಲಿ ಜಾಸ್ತಿ ಫೋಕಸ್ ಮಾಡ್ತಾ ಇದೆ, ಸರಿ ಹಾಗೆ ಉಂಟು ಅಂತಿದ್ರೆ ಯು ಕ್ಯಾನ್ ಆಸ್ಕ್ ವಿತ್ ಯುವರ್ ಸೀನಿಯರ್ಸ್. ನೀವು 3rd ಇಯರ್ ಇರುವಾಗಲೇ 4th ಇಯರ್ ಇರುವಂತ ನಿಮ್ಮ ಸೀನಿಯರ್ಸ್ ಹತ್ರ ಕೇಳ್ಕೊಂಡು ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ಕಂಪನೀಸ್ ಜಾಸ್ತಿ ಯಾವ್ದ್ರಲ್ಲಿ ಫೋಕಸ್ ಮಾಡ್ತಿದ್ದಾರೆ, ಯಾವ ಟೆಕ್ನಾಲಜಿ ಮೇಲೆ ಫೋಕಸ್ ಮಾಡ್ತಿದ್ದಾರೆ, ನಿಮ್ಗೆ ಯಾವ ಇಂಟರ್ವ್ಯೂಸ್ ಶೆಡ್ಯೂಲ್ ಆಗಿದೆ, ಯಾವ ಕಂಪನೀಸ್ ಯಾವ ಟೆಕ್ನಾಲಜೀಸ್ ಮೇಲೆ ವರ್ಕ್ ಮಾಡ್ತಿದ್ದಾರೆ ಅಂತ ಕೇಳಿದ್ರೆ ಯು ಕ್ಯಾನ್ ಪ್ರಿಪೇರ್ ಯುವರ್ ಸೆಲ್ಫ್ ವೈಲ್ ಯು ಆರ್ ರೀಚಿಂಗ್ ಟು ಯುವರ್ ಫೈನಲ್ ಇಯರ್ based on that particular technology. So it's all up to you guys. It's all about the research, it's all about the market. But when you are doing a project, the most important project, you should be very clear. Nimge aa ಒಂದು ಕಂಪ್ಲೀಟ್ ಪ್ರಾಜೆಕ್ಟ್ ಇದು overview ಇರಬೇಕು. That is the must thing, Ramesh. Awesome. Very important points. Thank you, Mani, for that insight for the technical round, right? I think as a student nange ಒಂದು clear ಆಗಿ ಒಂದು direction ಸಿಕ್ತು, because many of the students make all these mistakes, right? First time interview koduvaga, because now campus interview hoguvaga you get only 2 companies and the best companies come in the beginning, and we are not supposed to do those mistakes. Aptitude ಬಗ್ಗೆ ಡಿಸ್ಕಸ್ ಆಯ್ತು, ಅದಾದ ನಂತರ ಐ ಥಿಂಕ್ ಟೆಕ್ನಿಕಲ್ ರೌಂಡ್ ಬಗ್ಗೆ ಡಿಸ್ಕಸ್ ಆಯ್ತು. ನೆಕ್ಸ್ಟ್ ವಾಟ್ ಐ ವಾಂಟೆಡ್ ಟು ಆಡ್ ಆನ್ HR ರೌಂಡ್, 3rd ರೌಂಡ್ HR ರೌಂಡ್ ಇರುತ್ತೆ. HR ರೌಂಡ್ ಹೇಗೆ ಫೇಸ್ ಮಾಡಬೇಕು ಅಂತ ಹೇಳಿದ್ರೆ, ಗೈಸ್ ವಾಟ್ ಐ ವುಡ್ ಸೇ ಇಸ್, ನಿಮ್ಮ ಡೋಂಟ್ಸ್ ಬಗ್ಗೆ ಹೇಳ್ತೇನೆ ನಾನು. ಡೋಂಟ್ಸ್ HR ರೌಂಡ್ ಹೇಗಿರುತ್ತೆ ಅಂತ ಹೇಳಿದ್ರೆ, ದಯವಿಟ್ಟು ಜಸ್ಟ್ ನೋಟ್ ಡೌನ್ ಮಾಡ್ಕೊಳ್ಳಿ. ಮೊದಲನೇದು ಕಂಪನಿ ಬಗ್ಗೆ ರಿಸರ್ಚ್ ಮಾಡಿ, ರೈಟ್? ಕಂಪನಿ ಬಗ್ಗೆ ರಿಸರ್ಚ್ ಮಾಡಿ. ಅಂಡ್ CEO ಯಾರು, ಎಷ್ಟು ಜನ ಎಂಪ್ಲಾಯೀಸ್ ಇದ್ದಾರೆ, ಯಾವ್ಯಾವ ಲೊಕೇಶನ್ಸ್ ಅಲ್ಲಿ ಆಫೀಸ್ ಇದೆ, ದಯವಿಟ್ಟು ಆ ಡೋಂಟ್ಸ್ ಫಸ್ಟ್ ಅದನ್ನ ರಿಸರ್ಚ್ ಮಾಡ್ಕೊಳ್ಳಿ. ಎರಡನೇದು HR ರೌಂಡ್ ಅಲ್ಲಿ ಯಾವುದೇ ತರದ ನಿಮ್ಮ ಒಂದು ಫ್ಯೂಚರ್ ಪ್ಲಾನ್ ಹೇಳ್ಬೇಡಿ. ಅಂದ್ರೆ ನನಗೆ MTech ಮಾಡಬೇಕು, MS ಮಾಡಬೇಕು, US UK ಹೋಗ್ಬೇಕು, ಅದ್ರ ಬಗ್ಗೆ ಹೇಳಲೇಬೇಡಿ. ಆ ಪ್ಲಾನ್ಸ್ ಇದ್ರೆ ನಿಮ್ಮಲ್ಲೇ ಇಟ್ಕೊಳ್ಳಿ. ಅಂಡ್ ಆಲ್ಸೋ ಈ ತರ UPSC IAS ಅಂತದೆಲ್ಲ ಪ್ಲಾನ್ ಇದೆ. ಸೊ ಇಂಡೈರೆಕ್ಟ್ಲಿ HRs ಎಲ್ಲ ಕೇಳ್ತಾರೆ, ತೋರಿಸ್ಬೇಡಿ. ಯಾಕಂತ ಹೇಳಿದ್ರೆ ಎನಿ ಇಂಟರ್ವ್ಯೂವರ್ ನಿಮ್ಮನ್ನ ಫ್ರೆಶರ್ ಆಗಿ ತಗೊಳ್ಳುವಾಗ ಅವ್ರಿಗೆ ಸುಮಾರು ಇನ್ವೆಸ್ಟ್ಮೆಂಟ್ ಇರುತ್ತೆ.
6 ತಿಂಗಳಿಂದ 1 ವರ್ಷ ಇನ್ವೆಸ್ಟ್ಮೆಂಟು, ಟ್ರೈನಿಂಗು ಅದೆಲ್ಲ ಇರುತ್ತೆ. ಸೊ ಅವರಿಗೆ ರಿಟರ್ನ್ಸ್ ಯಾವಾಗ ಬರೋದು ಅಂತ ಹೇಳಿದ್ರೆ ಮಿನಿಮಮ್ 2-3 ವರ್ಷ ನೀವು ವರ್ಕ್ ಮಾಡಲೇಬೇಕು ಆ ಕಂಪನಿಲಿ. ಸೊ ಯು ಹ್ಯಾವ್ ಟು ಶೋಕೇಸ್ ದ್ಯಾಟ್ ನಾನು 3 ವರ್ಷ ಈ ಕಂಪನಿಲಿ ಇರ್ತೇನೆ ಅಂತ. ಓಕೆ, ಸೊ ನಿಮ್ಮ ಫ್ಯೂಚರ್ ಪ್ಲಾನ್ಸ್ ಹೇಳಲೇಬೇಡಿ, ಕಂಪನಿ ಬಗ್ಗೆ ರಿಸರ್ಚ್ ಮಾಡಿ. ದೀಸ್ ಆರ್ ದ ಇಂಪಾರ್ಟೆಂಟ್ ಡೋಂಟ್ಸ್. ಇನ್ನೊಂದೇನಂತ ಹೇಳಿದ್ರೆ, ದಯವಿಟ್ಟು ಗೈಸ್, ಎಸ್ಪೆಷಲಿ ಲಾಟ್ ಆಫ್ ಇಂಟರ್ವ್ಯೂಸ್ ಆನ್ಲೈನ್ ನಡೆಯುತ್ತೆ, ಇದೇ ತರ ಆನ್ಲೈನ್ ನಡೆಯುತ್ತೆ. ದಯವಿಟ್ಟು ಒಂದು ಗ್ರಂಪಿ ಫೇಸಲ್ಲಿ ಕುತ್ಕೋಬೇಡಿ, ಖುಷಿಯಾಗಿರಿ, ನಗ್ನಗ್ತಾ ಮಾತಾಡಿ, ಕಾನ್ಫಿಡೆನ್ಸ್ ತೋರಿಸಿ. ಬಿಕಾಸ್ ಒಂದು 5 ನಿಮಿಷದಲ್ಲಿ ನೀವು ಇಂಪ್ರೆಸ್ ಮಾಡಬೇಕು, ರೈಟ್? ಸೊ ಇಂಪ್ರೆಸ್ ಮಾಡುವಾಗ ಯು ಹ್ಯಾವ್ ಟು ಶೋಕೇಸ್ ದ್ಯಾಟ್ ಯು ಆರ್ ದಿ ಐಡಿಯಲ್ ಕ್ಯಾಂಡಿಡೇಟ್ ಅಂತ. ದಯವಿಟ್ಟು ನಗು ಮುಖ ಮಾಡಿಕೊಂಡು ಖುಷಿಯಾಗಿ ಹೋಗಿ ಇಂಟರ್ವ್ಯೂ ಕೊಡಿ, ಕಾನ್ಫಿಡೆಂಟ್ ಇರಲಿ. ಆ್ಯಂಡ್ ದ ಲಾಸ್ಟ್ ಪಾರ್ಟ್ ವಾಟ್ ಐ ವಾಂಟೆಡ್ ಟು highlight is as an interviewer, showcase that you are trainable ಅಂತ, ರೈಟ್? ನಿಮ್ಗೆಲ್ಲ ವಿಷಯ ಗೊತ್ತಿರ್ಬೇಕಂತ ಇಲ್ಲ, ಬಟ್ 1-2 ತಿಂಗಳು ಕಂಪನಿ ನಿಮ್ಗೆ ಟ್ರೈನಿಂಗ್ ಕೊಟ್ರೆ ಅದನ್ನ ನೀವು ಕಲ್ತ್ಬಿಟ್ಟು ಇಂಪ್ಲಿಮೆಂಟ್ ಮಾಡ್ತೀರಿ. ಸೊ ಫಾರ್ ಎಕ್ಸಾಂಪಲ್, ನಿಮ್ಗೇನೋ ಪೈಥನ್ ಬಗ್ಗೆನೂ HR ರೌಂಡ್ ಅಲ್ಲಿ ಏನೋ ಕೇಳಿದ್ರು, ಸಮ್ ಟಫ್ ಕ್ವೆಶನ್ಸ್ ಕೇಳಿದ್ರು, ಇಟ್ಸ್ ಅಬ್ಸಲ್ಯೂಟ್ಲಿ ಫೈನ್ ನಿಮ್ಗೆ ಗೊತ್ತಿಲ್ಲದಿದ್ರೆ, ಬಟ್ ಶೋಕೇಸ್ ದ್ಯಾಟ್ ಸರ್ ಆರ್ ಮ್ಯಾಮ್ 15 ದಿನ 30 ದಿನದಲ್ಲಿ ನಾನು ಇದನ್ನ ಕಲ್ತು ಐ ವಿಲ್ ಬಿ ಏಬಲ್ ಟು ಡೂ ಇಟ್. So these are some of the don'ts and do's, or do's and don'ts in HR I would like to highlight, Rakesh. So thank you, Gaurav, for that insight. So one question is, I think end of the interview one question ಕೇಳ್ತಾರೆ, do you have any questions for us ಅಂತ, right? Many of the freshers tell ಇಲ್ಲ ನಂಗೇನು questions ಇಲ್ಲ ಅಂತ. So should we tell it that way ಅಥವಾ ಹೇಗೆ? Should we answer something? Should I ask questions? Will it take? So question is for both you. Gaurav, right? ಖಂಡಿತ ಗೈಸ್, ತುಂಬಾನೇ ಇಂಪಾರ್ಟೆಂಟ್ ಅದು. HR ಕೇಳ್ತಾರೆ, ಡು ಯು ಹ್ಯಾವ್ ಎನಿ ಕ್ವೆಶನ್ಸ್ ಫಾರ್ ಅಸ್ ಅಂತ. ಎಲ್ರು ನೋ ಥ್ಯಾಂಕ್ ಯು ಅಂತ ಒಂಥರ ಓಡೋಗ್ಬೇಕು ತರ ಇರುತ್ತೆ, ಇಂಟರ್ವ್ಯೂ ಇಂದ ಓಡೋಗ್ಬಿಟ್ರೆ ಸಾಕು. ದಯವಿಟ್ಟು ಆ ತರ ಮಾಡಬೇಡಿ. ಏನೇ ಕ್ವೆಶನ್ಸ್ ಇದ್ರೆ ಕೇಳ್ಬೋದು ನೀವು. ಫಾರ್ ಎಕ್ಸಾಂಪಲ್, ಯಾವ ತರ ಪ್ರಶ್ನೆ ಕೇಳ್ಬೋದು ಅಂದ್ರೆ, ಫಸ್ಟ್ಲಿ ಯು ಕ್ಯಾನ್ ಆಸ್ಕ್, ಸರ್ ನನ್ನ ಫೀಡ್ಬ್ಯಾಕ್ ಕೊಡಿ, ನನ್ನ ಕ್ಯಾಂಡಿಡೇಚರ್ ಅಥವಾ ಇಂಟರ್ವ್ಯೂ ಮೇಲೆ ಫೀಡ್ಬ್ಯಾಕ್ ಕೊಡಿ ಅಂತ ಕೇಳ್ಬೋದು. ಸೊ ದ್ಯಾಟ್ ಹೌ ಕ್ಯಾನ್ ಐ ಇಂಪ್ರೂವ್ ಇನ್ ಮೈ ನೆಕ್ಸ್ಟ್ ರೌಂಡ್ ಆಫ್ ಇಂಟರ್ವ್ಯೂ, ಆಯ್ತಾ? ಆ ಫೀಡ್ಬ್ಯಾಕ್ ಕೊಡ್ತಾರೆ. ಎರಡನೇದು, ಕಂಪನಿ ಕಲ್ಚರ್ ಬಗ್ಗೆ ಕೇಳ್ಬಹುದು, ರೈಟ್? ಫಾರ್ ಎಕ್ಸಾಂಪಲ್, ಕಲ್ಚರ್ ಅಂತ ಹೇಳಿದಾಗ, ಫಾರ್ ಎಕ್ಸಾಂಪಲ್ ವಾಟ್ ಐ ವುಡ್ ಸೇಸ್, ಟೋಟಲ್ ಯಾವ್ದೆಲ್ಲ ಲೊಕೇಶನ್ಸ್ ಅಲ್ಲಿ ಇದೆ, ನನ್ಗೆ ಯಾವ ಲೊಕೇಶನ್ ಸಿಗ್ಬಹುದು, ಬೀಟ್ ಟೈಮಿಂಗ್ಸ್, ಬೀಟ್ ಆಲ್ ದ ಕಲ್ಚರ್, ಕಂಪನಿ ವ್ಯಾಲ್ಯೂಸ್, ಕಂಪನಿ ಕೋರ್ ವ್ಯಾಲ್ಯೂಸ್ ಅಂತ, ವಿಷನ್ ಮಿಷನ್, ಅದ್ರ ಬಗ್ಗೆ ಎಲ್ಲ ಕೇಳ್ಬೋದು, ರೈಟ್? ಅಂಡ್ ಆಲ್ಸೋ ಯು ಕ್ಯಾನ್ ಆಸ್ಕ್, ಸರ್ ನಾನು ಟ್ರೈನಿ ಪೊಸಿಷನ್ ಆಗಿ ಬರ್ತಾ ಇದ್ದೇನಾ, ಇಫ್ ಐ ಆಮ್ ಕಮಿಂಗ್ ಆಸ್ ಅ ಟ್ರೈನಿ, ನನ್ನ ಪ್ರೊಬೇಷನ್ ಪೀರಿಯಡ್ ಎಷ್ಟಿರುತ್ತೆ, ರೈಟ್? ಪ್ರೊಬೇಷನ್ ಆದ ನಂತರ ಪರ್ಫಾರ್ಮೆನ್ಸ್ ಹೇಗಿರ್ಬೇಕು, ಫುಲ್ ಟೈಮ್ ಯಾವಾಗ ಆಗ್ತೇನೆ, ಆಲ್ ದೀಸ್ ಇಂಪಾರ್ಟೆಂಟ್ ಕ್ವೆಶನ್ಸ್ ಕೇಳೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ದಯವಿಟ್ಟು ಸಮ್ ಆಫ್ ದ ಅದರ್ ಕ್ವೆಶನ್ಸ್ ದಯವಿಟ್ಟು ಕೇಳಿ. ಓಕೆ, ರೈಟ್? ಸೊ ಐ ಥಿಂಕ್ ಮಣಿ, ಯು ವುಡ್ ವಾಂಟ್ ಟು ಆಡ್ ಸಮಥಿಂಗ್ ಆನ್ ದಟ್? Yeah, I would like to speak in terms of tech ಅಲ್ಲಿ. So you can ask companies ಅಲ್ಲಿ ಯಾವ ಟೆಕ್ನಾಲಜಿ ಪ್ರೈಮರ್ಲಿ ಯೂಸ್ ಮಾಡ್ತಿದ್ದಾರೆ ಅಥವಾ ಯಾವ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಲ್ಲಿ ಯೂಸ್ ಮಾಡ್ತಿದ್ದಾರೆ. Tell that I saw your product, ಸರ್. ನಿನ್ನೆ ನಾನು ಕಂಪನಿ ರಿಸರ್ಚ್ ಮಾಡಬೇಕು ಅಂತಿದ್ರೆ, I saw your AI ಪ್ರಾಡಕ್ಟ್, ಆ ಪ್ರಾಡಕ್ಟ್ ತುಂಬಾ ಚೆನ್ನಾಗಿತ್ತು. ಸೊ ಐ ವುಡ್ ಲೈಕ್ ಟು ರಿಯಲಿ ಕಾಂಟ್ರಿಬ್ಯೂಟ್ ಟು ದ್ಯಾಟ್. ನಾನು ಆ ಟೆಕ್ನಾಲಜಿಯನ್ನು ಕಲಿತಾ ಇದ್ದೇನೆ. ಇಫ್ ಇನ್ ಕೇಸ್ ನೀವು ಆ ಲ್ಯಾಂಗ್ವೇಜ್ ಅನ್ನು ಕಲಿತಾ ಇದ್ರೆ, ದಟ್ ಸೀಮ್ಸ್ ರಿಯಲಿ ಕೂಲ್ ಸರ್. ಆ ಒಂದು ಚಿಕ್ಕ ಒಂದು ಆಟೋಮೇಷನ್ ನೀವು ಮಾಡಿರೋದು ತುಂಬಾ ಚೆನ್ನಾಗಿತ್ತು ಅಂತ ಅನಿಸಿತ್ತು. ಸೊ ಇಂಥ ವಿಷಯಗಳು ನೀವು ಎಕ್ಸ್ಪ್ರೆಸ್ ಮಾಡಿದಾಗ, ದ ಇಂಟರ್ವ್ಯೂರ್ ಫೀಲ್ ದಟ್ ಓಕೆ, ದಿಸ್ ಗೈ ಕ್ಯಾನ್ ಬಿ ಅನ್ ಎಸೆಟ್ ಫಾರ್ ಅವರ್ ಕಂಪನಿ. ನಮ್ಮ ಕಂಪನಿಗೆ ಈ ವ್ಯಕ್ತಿ ಒಂದು, ಯಾಕೆಂತ ಹೇಳಿದ್ರೆ ಬ್ಯಾಕ್ ಗ್ರೌಂಡ್ ರಿಸರ್ಚ್ ಮಾಡಿ ಒಂದು ಇಂಟರ್ವ್ಯೂಗೆ ಹೋಗಿದ್ದಾರೆ ಅಂತ ಅವರಿಗೆ ಗೊತ್ತಾದ್ರೆ, ದಟ್ ಸ್ಪೀಕ್ಸ್ ವಾಲ್ಯೂಮ್ಸ್ ಅಬೌಟ್ ಯು. ಅಂದ್ರೆ ನಿಮ್ಮ ಬಗ್ಗೆ ನಿಮ್ಮ ಬಗ್ಗೆ ಅವರಿಗಿರುವಂತ ಒಂದು ಧಾರಣೆ ಏನಿರುತ್ತದೆ, ಅದು ನೆಕ್ಸ್ಟ್ ಲೆವೆಲ್ಗೆ ಹೋಗುವಂತ ಸಾಧ್ಯತೆ ಇದೆ, ರೈಟ್? ಸೊ ಮೇಕ್ ಶೂರ್ ದಟ್ ಯು ಹ್ಯಾವ್ ರಿಸರ್ಚ್ಡ್, ಮೇಕ್ ಶೂರ್ ದಟ್ ಯು ಹ್ಯಾವ್ ಟೋಲ್ಡ್, ಐ ಮೀನ್ ಕರೆಕ್ಟ್ಲಿ ಒಂದು ಟೆಕ್ನಿಕಲ್ ಆಸ್ಪೆಕ್ಟ್ಸ್ ಏನಿದೆ ಅಂತ ಒಂದು ಅರ್ಥ ಮಾಡ್ಕೊಂಡು ಒಂದು ಕಂಪನಿಗೆ ಹೋಗಿ ಈ ಕ್ವೆಶನ್ಸ್ ಗಳನ್ನು ಕೇಳಿದಾಗ, ಐ ಥಿಂಕ್ ಯುವರ್ ಇಂಟರ್ವ್ಯೂ ವುಡ್ ಡೂ ಮಚ್ ಮೋರ್ ಬೆಟರ್ ಇಫ್ ಯು ಹ್ಯಾವ್ ನಾಟ್ ಡನ್ ಆಲ್ ದೋಸ್ ಥಿಂಗ್ಸ್. ಸೊ ದೀಸ್ ಆರ್ ದ ಫ್ಯೂ ಥಿಂಗ್ಸ್ ವಿಚ್ ಐ ವುಡ್ ಲೈಕ್ ಟು ಆನ್ಸರ್ ಆಸ್ ಅ ಟೆಕ್ನಿಕಲ್ ಪರ್ಸನ್. Awesome. Rakesh, I think just to throw the ball to you, right? Because you have 15 plus years of work experience yourself, worked in TCS, Bank of America, right? Hundreds of interviews ನೀವು ಕೂಡ ಮಾಡಿದ್ರಿ. Can you just add HR round ಅನ್ನು ಹೇಗೆ ಬೆಟರ್ ಮಾಡಬಹುದು ನಿಮ್ಮ ಪರ್ಸ್ಪೆಕ್ಟಿವ್? ಸೊ HR ರೌಂಡ್ ಅನ್ನುವಾಗ, ಸೊ ಬೇಸಿಕ್ ಥಿಂಗ್ಸ್ ಅನ್ನ ಫಸ್ಟ್ ಕ್ಲಿಯರ್ ಮಾಡ್ಕೋಬೇಕು. ಸೊ ವೆನ್ ಐ ಟೆಲ್ ದ ಬೇಸಿಕ್ ಥಿಂಗ್ಸ್ ಅಂದ್ರೆ, ಒಂದು ಅಪಿಯರೆನ್ಸ್, ಯು ಹ್ಯಾವ್ ಟು ಲುಕ್ ಪ್ರೊಫೆಷನಲ್. ಬಾಡಿ ಲ್ಯಾಂಗ್ವೇಜ್, ರೈಟ್? ಯು ಹ್ಯಾವ್ ಟು ಲುಕ್ ಕಾನ್ಫಿಡೆಂಟ್ ಅನ್ನುವಾಗ ಓವರ್ ಕಾನ್ಫಿಡೆನ್ಸ್ ಅಲ್ಲ,
standard proper ಆಗಿ when you sit, maybe if you are taking online interview, have a good background. Don't take it when you are moving, right? ಕೆಲವರು ಬಸ್ಸಲ್ಲಿ ತಗೋತಾರೆ ಇಂಟರ್ವ್ಯೂಸ್, ಕೆಲವರು ವಾಕ್ ಮಾಡ್ತಿರೋ ತಗೋತಾರೆ. ಸೊ ಮೇಕ್ ಶ್ಯೂರ್, ಬಿಕಾಸ್ ಮಾಡರ್ನ್ ಇಂಟರ್ವ್ಯೂಸ್ ಎಲ್ಲ ಇರೋದು ಆನ್ಲೈನ್ ಫಸ್ಟ್ 2 rounds. ಸೊ ಮೇಕ್ ಶ್ಯೂರ್ ಯು ಆರ್ ಟೇಕಿಂಗ್ ಇಟ್ ಅ ಗುಡ್ ಸೈಲೆಂಟ್ ಪ್ಲೇಸ್ ಆ್ಯಂಡ್ ಕೀಪ್ ಯುವರ್ ಲುಕ್ ಪ್ರೊಫೆಷ್ನಲ್ ಇರಬೇಕು, right? May not be look beautiful antilla, professional. In third point is communication. So when I say communication, normally people think it's English, right? Communication is not English. So English annuaga communication alli you have to be clear. Whatever you are telling to the other person, avrige artha agbeku. ನೀವು ಮಿಡ್ಲ್ ಅಲ್ಲಿ ಕನ್ನಡ ವರ್ಡ್ಸ್ ಯೂಸ್ ಮಾಡಿದ್ರು ತೊಂದರೆ ಇಲ್ಲ, ವರ್ಸ್ಟ್ ಕೇಸ್. ಬಟ್ ಮೇಕ್ ಶ್ಯೂರ್ ನೀವು ಬೇಕಂತ ಇರುವ ಟಾಪ್ ಪಾಯಿಂಟ್ಸ್ ಅನ್ನ ಯು ಹ್ಯಾವ್ ಟು ಬಿ ಕ್ಲಿಯರ್. ಈವನ್ ಇಫ್ ಯು ಆರ್ ಡೂಯಿಂಗ್ ಟೆಕ್ನಿಕಲ್ ರೌಂಡ್ಸ್, ನಾರ್ಮಲಿ ನೀವು ಟಾಪ್ ಕಂಪನೀಸಿಗೆ ಹೋಗುವಾಗ ವೈಟ್ ಬೋರ್ಡಿಂಗ್ ಅಂತ ಇರುತ್ತೆ. ಸೊ ವೈಟ್ ಬೋರ್ಡಿಂಗ್ ಅನ್ನುವಾಗ ಅವ್ರು ನಿಮಗೆ ಒಂದು ಲಾಜಿಕ್ ಬರೀಲಿಕ್ಕೆ ಹೇಳ್ತಾರೆ, ರೈಟ್? ನಿಮ್ಮ ಎದುರೆ. ಸೊ ಇವನ್ ಇಫ್ ಯು ಡೋಂಟ್ ಗೆಟ್ ದ ಔಟ್ಪುಟ್ ಬರ್ದಿದ್ರು ತೊಂದರೆ ಇಲ್ಲ. ಯು ಹ್ಯಾವ್ ಟು ಟೆಲ್ ವಾಟ್ ಈಸ್ ಗೋಯಿಂಗ್ ಆನ್ ಯುವರ್ ಮೈಂಡ್. ನಾನು ಹೀಗೆ ಥಿಂಕ್ ಮಾಡ್ತಾ ಇದ್ದೇನೆ, ದೀಸ್ ಆರ್ ಥಿಂಗ್ಸ್ ವಿಚ್ ವಿ ಕ್ಯಾನ್ ಡೂ. ಸೊ ದ್ಯಾಟ್ ವೇ ದ ಇಂಟರ್ವ್ಯೂಯರ್ ನೋಸ್ ಎಕ್ಸಾಕ್ಟ್ಲಿ ಹೌ ಈಸ್ ಯುವರ್ ಥಾಟ್ ಪ್ರಾಸೆಸ್, ರೈಟ್? ಹೇಗೆ ಥಿಂಕ್ ಮಾಡ್ತೀರಿ, ಇದು ಔಟ್ಪುಟ್ ಬರಬೇಕಂತಿಲ್ಲ. ದಟ್ ಈಸ್ ನಾಟ್ ಆಲ್ವೇಸ್ ಇದು ಮೇಕ್ ಆರ್ ಬ್ರೇಕ್ ಥಿಂಗ್. ಸೊ ದಟ್ ಈಸ್ ಅ ಫ್ಯೂ ಆಫ್ ಮೈ ಪಾಯಿಂಟ್ಸ್. ಸೊ ಐ ಥಿಂಕ್ ಅ ಫೈನಲ್ ನೋಟ್, ಐ ಥಿಂಕ್ ವಿಲ್ ಮೂವಿಂಗ್ ಟು ದ ಎಂಡ್ ಆಫ್ ದ ಥಿಂಗ್ಸ್. ಸೊ ಐ ಥಿಂಕ್ ಐಲ್ put the ball to Gaurav. What are the final note to all the interviewers, freshers irbodu, experience irbodu? What do you want to tell to all of them? And then I'll move to Mani. ಖಂಡಿತ. ಸೊ ಫೈನಲ್ ನೋಟ್ ಅಂತ ಹೇಳಿದ್ರೆ, ಗೈಸ್ ದಯವಿಟ್ಟು ಮೋಸ್ಟ್ ಆಫ್ ದಿ ಫ್ರೆಶರ್ಸ್ ನಾನೇನು ನೋಡಿದೆ ಅಂತ ಹೇಳಿದ್ರೆ, ಆಪ್ಟಿಟ್ಯೂಡ್ ಅಂತ ಹೆದರ್ತಾರೆ. ದಯವಿಟ್ಟು ಹೆದರಬೇಡಿ. ಇದು ಒಂದು 3-4 ದಿನದ್ದು ಎಫರ್ಟ್ಸ್. ಅದು ಎಲ್ಲ ಟಾಪಿಕಲ್ಲಿ 3-4 ಕ್ವಶನ್ಸ್ ಕಲೀರಿ. ಟೆಕ್ನಿಕಲ್ ಅಂತ ಬಂದಾಗ ಒಂದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್, ಒಂದು ಡೇಟಾಬೇಸ್ ಮ್ಯಾನೇಜ್ಮೆಂಟ್ ಅಂದ್ರೆ MySQL ಆ್ಯಂಡ್ ಪೈಥಾನ್ ಅನ್ನ ಚೆನ್ನಾಗಿ ಕಲೀರಿ. ಒಂದು 3-4 ಪ್ರಾಜೆಕ್ಟ್ ಮಾಡಿ ರೆಸ್ಯೂಮೇಲ್ ಹಾಕಿ, ಗಿಟ್ಟಬಲ್ ಹಾಕಿ. HR ಖಂಡಿತ ನಿಮ್ಮ ಸೀನಿಯರ್ಸ್ ಎಲ್ಲ ಇರ್ತಾರೆ, ಅಥವಾ ಆಲ್ರೆಡಿ ನಿಮ್ಮ ರಿಲೇಟಿವ್ಸ್, ಫ್ರೆಂಡ್ಸು IT ಕಂಪನಿಲಿ ಇರ್ತಾರೆ. ಅವ್ರ ಜೊತೆ ಸಂವಾದ ಮಾಡಿ, ಅಥವಾ ಮಾಕ್ ಇಂಟರ್ವ್ಯೂಸ್ ಕೊಡಿ. ಆನ್ಲೈನಲ್ಲೇ ಕೊಡಿ, ಆಫ್ಲೈನಲ್ಲೇ ಕೊಡಿ. ಫೀಡ್ಬ್ಯಾಕ್ ತಗೊಳ್ಳಿ ಇಂಪ್ರೂವ್ಮೆಂಟ್ ಆಗಿ. ಸೊ ದಿಸ್ ಇಸ್ ಓವರ್ ಆಲ್ ನನ್ನ ಕಡೆಯಿಂದ ಒಂದು ಹೇಗೆ ಪ್ರಿಪೇರ್ ಆಗಬೇಕು ಅಂತ. ರಾಕೇಶ್, awesome. Mani, from your side? ಸೊ ಗೌರವ್ ಹೇಳಿದ ಒಂದು ವೆರಿ ವ್ಯಾಲಿಡ್ ಪಾಯಿಂಟ್ ಏನಂತ ಹೇಳಿದ್ರೆ, ಮಾಕ್ ಇಂಟರ್ವ್ಯೂಸ್ ಕೊಡುವಂತದ್ದು. ಇಟ್ ಕ್ಯಾನ್ ಬಿ ವಿತ್ ಎನಿವನ್, ಇಟ್ ಕ್ಯಾನ್ ಬಿ ಅದಲ್ಲದೆ ದೇರ್ ಆರ್ ಮೆನಿ ಆನ್ಲೈನ್ ಟೂಲ್ಸ್ ವಿಚ್ ವೇರ್ ಯು ಕ್ಯಾನ್ ಗೋ ಅಂಡ್ ಟೇಕ್ ಮಾಕ್ ಇಂಟರ್ವ್ಯೂಸ್. ನನ್ಗೆ ಈಗ ಲಿಂಕ್ಸ್ ನೆನಪು ಬರ್ತಿಲ್ಲ, ಕಂಪನೀಸ್ ಹೆಸರು ಆರ್ ಸಮಥಿಂಗ್. ಐ ಥಿಂಕ್ ಯು ಕ್ಯಾನ್ ರಿಸರ್ಚ್. ದೇರ್ ಆರ್ ಮೆನಿ ಆನ್ಲೈನ್ ಫ್ರೀ ಅವೈಲೇಬಲ್ ಟೂಲ್ಸ್ ವೇರ್ ಯು ಕ್ಯಾನ್ ಗೋ ಅಂಡ್ ಯು ಕ್ಯಾನ್ ಟೇಕ್ ಅ ಟೆಸ್ಟ್ ದೇರ್ ಇನ್ ಆರ್ಡರ್ ಟು ಟೆಸ್ಟ್ ಯುವರ್ ಸೆಲ್ಫ್. ನಿಮಗೆ ಟೆಸ್ಟ್ ಮಾಡ್ಲಿಕ್ಕೆ ಅದೊಂದು ಬೆಸ್ಟ್ ಅವಕಾಶ. ಅದನ್ನು ಮಾಡಿದ ನಂತರ ಇಂಟರ್ವ್ಯೂ ಕೊಡ್ಲಿಕ್ಕೆ ಒಂದು ಪ್ರಯತ್ನ ಪಡಿ, ರೈಟ್? ಅಂಡ್ ಸೆಕೆಂಡ್ ಥಿಂಗ್ ಇಸ್ ದಟ್ ಗೈಸ್, ಎಲ್ಲರಿಗಿರುವಂತ ಒಂದು ಪ್ರಶ್ನೆ, ವಿ ಪ್ರೊಕ್ರಾಸ್ಟಿನೇಟ್. ಅಂದ್ರೆ ನನ್ನ ಕೈಯಿಂದ ಆಗಲ್ಲ ಅಂತ ಥಿಂಕ್ ಮಾಡೋದು. ದಯಮಾಡಿ ಆ ಸಿಸ್ಟಮ್ ಅನ್ನು ತಲೆಯಿಂದ ತೆಗೆದು ಬಿಡಿ. ಬಿಕಾಸ್ ಐ ವಾಸ್ ದಟ್ ಕೈಂಡ್ ಆಫ್ ಅ ಪರ್ಸನ್. ಐ ಕುಡಂಟ್ ಕ್ರ್ಯಾಕ್ ಎನಿ ಆಫ್ ದಿ ಇಂಟರ್ವ್ಯೂಸ್. ಸೊ ವೆನ್ ಐ ಅಂಡರ್ಸ್ಟುಡ್ ದಟ್ ಓಕೆ, ನನ್ನೊಳಗೆ ಇರುವಂತ ಡಿಮನೆ ನನ್ನನ್ನು ಸ್ಟಾಪ್ ಮಾಡ್ತಿದ್ದಾರೆ ಅಂದ್ರೆ ಟು ಸಕ್ಸೀಡ್ ಅಂತ ಗೊತ್ತಾದಾಗ, ದಟ್ ಈಸ್ ವೇರ್ ಐ ಸ್ಟಾರ್ಟೆಡ್ ಥಿಂಕಿಂಗ್ ಡಿಫ್ರೆಂಟ್ಲಿ. ಸೊ ಡೋಂಟ್ ವರಿ ಅಬೌಟ್ ಇಂಟರ್ವ್ಯೂಸ್. ಥಿಂಕ್ ಅಬೌಟ್ ಇಟ್ಸ್ ಅ ಲರ್ನಿಂಗ್ ಕರ್ವ್ ಫಾರ್ ದ ನೆಕ್ಸ್ಟ್ ಇಂಟರ್ವ್ಯೂ ಅಷ್ಟೇ. ಸೊ ಆಲ್ ದ ಮಿಸ್ಟೇಕ್ಸ್ ವಾಟ್ ಎವರ್ ಯು ಹವ್ ಡನ್ ಈಸ್ ಅ ಲರ್ನಿಂಗ್ ಕರ್ವ್ ಫಾರ್ ದ ನೆಕ್ಸ್ಟ್ ಇಂಟರ್ವ್ಯೂ ಅಷ್ಟೇ, ರೈಟ್? ಸೊ ಡೋಂಟ್ ಪ್ರೊಕ್ರಾಸ್ಟಿನೇಟ್. ಆದಷ್ಟು ಪ್ರಾಜೆಕ್ಟ್ಸ್ ಅನ್ನು ಬಿಲ್ಡ್ ಮಾಡಿ, ಲೈಕ್ ನೀವು ಏನು ಕಲ್ತಿದ್ದೀರಿ ಬೇಸಿಕ್ಸ್ ಅನ್ನು ಅದನ್ನು ಟೆಸ್ಟಿಗೆ ಹಾಕಿ ಬೈ ಬಿಲ್ಡಿಂಗ್ ಕ್ವಾಲಿಟಿ ಪ್ರಾಜೆಕ್ಟ್ಸ್ ಅಂಡ್ ಫಿಲ್ ಯುವರ್ ರೆಸ್ಯೂಮೆ ದಟ್ ವೇ. ಓಕೆ, ಗುಡ್. That's all, Rakesh. Final note from my side. Thank you all for joining. So one thing I think nange helike nenpoytu, this is for experience guys, right? Normally a tricky question is situation ಮೇಲೆ questions ಕೇಳ್ತಾರೆ, right? Situation ಅನ್ನುವಾಗ ನಿಮ್ಮ previous manager ಎಲ್ಲ ಹೇಗೆ, ಅಥವಾ how are your teammates ಅಂತೆಲ್ಲ ಕೇಳ್ತಾರೆ. This is for experienced guys, so they see how you behave in the team, right? Team ಅಲ್ಲಿ ಹೇಗೆ behave ಮಾಡ್ತೀರಿ ನಿಮ್ಮ. Then the main point is talk positive about everyone, right? Don't talk negative. Even if your manager was the worst guy in your life you have met, make sure you are talking positive about them. And don't talk negative about anything, not about the company, not about the managers, not about your teammates. So the whole interview should go in a positive way, and it should tell that ನೀವು personality wise you are good. I am as an interviewer I should want to work with you, right? That is the overall point. So thank you guys for joining in today's session. We'll be meeting again in our next video.
ಥ್ಯಾಂಕ್ ಯು ಗೌರವ್, ಥ್ಯಾಂಕ್ ಯು ಮಣಿಕಂಠ.